ಜೆಫ್ರಿ ಎಪ್ಸ್ಟೀನ್ ಪ್ರಕರಣ. ಇದು ಬರಿಯೊಬ್ಬ ವ್ಯಕ್ತಿಯ ಕಥೆಯಲ್ಲ, ಇದು ಅಧಿಕಾರ ಮತ್ತು ಹಣ ಹೇಗೆ ನ್ಯಾಯವನ್ನೇ ಬಗ್ಗಿಸುತ್ತೆ ಅನ್ನೋದರ ಕಥೆ. ಇತ್ತೀಚೆಗೆ ಸಾವಿರಾರು ಡಾಕ್ಯುಮೆಂಟ್ಸ್ಗಳು ರಿಲೀಸ್ ಆಗಿವೆ ಅಲ್ವಾ? ಇನ್ನು ಊಹಾಪೋಹಗಳಿಗೆ ಜಾಗವೇ ಇಲ್ಲ, ಯಾಕಂದ್ರೆ ಸತ್ಯ ಅವ್ರದೇ ಮಾತುಗಳಲ್ಲಿ ನಮ್ಮುಂದೆ ಬಂದು ನಿಂತಿದೆ. ಸೊ ಈ ವಿಶ್ಲೇಷಣೆಯಲ್ಲಿ ನಾವು ಕೇವಲ ಅಪರಾಧಗಳನ್ನ ನೋಡಲ್ಲ, ಬದಲಿಗೆ ದೊಡ್ಡ ದೊಡ್ಡ ತಲೆಗಳನ್ನೇ ರಕ್ಷಿಸೋಕೆ ಅಂತಾನೆ ಕಟ್ಟಿದ ಒಂದು ಸಿಸ್ಟಮ್ನ ಆಳಕ್ಕಿಳಿಯೋಣ. ಈ ಇಡೀ ಕರಾಳ ಜಗತ್ತಿನ ಬಾಗಿಲು ತೆರೆಯೋದೇ ಈ ಒಂದು ವಾಕ್ಯದಿಂದ. ಶಾಂತಿಯುತ ದ್ವೀಪದ ಅನುಭವ ನಾನು ಹುಡುಕುತ್ತಿರುವುದಕ್ಕೆ ವಿರುದ್ಧವಾಗಿದೆ. ಇದು ಯಾರ್ ಹೇಳಿದು ಗೊತ್ತಾ? ಜಗತ್ತಿನ ಅತ್ಯಂತ ಶ್ರೀಮಂತ ವ್ಯಕ್ತಿಗಳಲ್ಲಿ ಒಬ್ಬರಾದ ಎಲಾನ್ ಮಸ್ಕ್. ಯಾರಿಗೆ? ಆಗಲೇ ಲೈಂಗಿಕ ಅಪರಾಧಿಯಂತ ಶಿಕ್ಷೆಗೊಳಗಾಗಿದ್ದ ಎಪ್ಸ್ಟೀನ್ಗೆ. ಇದು ಬರೀ ಒಂದು ಮೆಸೇಜ್ ಅಲ್ಲ ಗೊತ್ತಾ? ದೊಡ್ಡ ದೊಡ್ಡ ವ್ಯಕ್ತಿಗಳು ಎಪ್ಸ್ಟೀನ್ನ ಪ್ರಪಂಚಕ್ಕೆ ಎಷ್ಟೊಂದು ಹಾತೊರೆತಿದ್ರು ಅನ್ನೋದಕ್ಕೆ ಇದೊಂದು ಜ್ವಲಂತ ಸಾಕ್ಷಿ. ಸರಿ, ನಮ್ಮ ವಿಶ್ಲೇಷಣೆಯ ಮೊದಲ ಭಾಗಕ್ಕೆ ಬರೋಣ. ನಮ್ಮ ಫೋಕಸ್ ಇರೋದು ಇದರ ಮೇಲೆ. ಎಪ್ಸ್ಟೀನ್ ಒಬ್ಬ ರಹಸ್ಯವಾಗಿರ್ಲಿಲ್ಲ, ಅವನನ್ನ ಕಾಪಾಡಿದ ಸಿಸ್ಟಮ್ ಇದೆಯಲ್ಲ ಅದೇ ದೊಡ್ಡ ರಹಸ್ಯ. ಈ ಫೈಲ್ಗಳು ಕೇವಲ ಒಬ್ಬ ವ್ಯಕ್ತಿಯ ಅಪರಾಧಗಳನ್ನು ಬಯಲು ಮಾಡಲ್ಲ, ಬದಲಿಗೆ ಸಂಪತ್ತು ಮತ್ತು ಅಧಿಕಾರ ಹೇಗೆ ನ್ಯಾಯದ ಕಣ್ಣು ಮುಚ್ಚಿಸುತ್ತೆ ಅನ್ನೋದ್ರ ಒಂದು ಸಿಸ್ಟಮ್ಯಾಟಿಕ್ ಚಿತ್ರಣವನ್ನೇ ನಮ್ಮ ಮುಂದೆ ಇಡುತ್ತೆ. ನಿಜವಾಗ್ಲೂ ಆಶ್ಚರ್ಯ ಆಗೋದೇನು ಅಂದ್ರೆ, ಎಪ್ಸ್ಟೀನ್ ಯಾರು ಅಂತ ಗೊತ್ತಾದ್ಮೇಲೆ, ಅವನು ಶಿಕ್ಷೆ ಅನುಭವಿಸಿದ ಮೇಲೂ ಕೂಡ ಜಗತ್ತನ್ನೇ ಆಳೋ ದೊಡ್ಡ ದೊಡ್ಡ ಪ್ರಭಾವಿಗರು ಅವನ್ ಜೊತೆ ಸಂಬಂಧ ಇಟ್ಕೊಂಡೇ ಇದ್ರು. ಈ ಫೈಲ್ಸ್ ಇದನ್ನ ಕ್ಲಿಯರ್ ಕಟ್ಟಾಗಿ ಸಾಬೀತ್ ಮಾಡುತ್ತೆ. ಇದು ಬರೀ ಫ್ರೆಂಡ್ಶಿಪ್ ಅಲ್ಲ, ಇದೊಂದ್ ರೀತಿ ಸೈಲೆಂಟ್ ಅಗ್ರಿಮೆಂಟ್, ಒಂದು ಪಕ್ಕಾ ಪ್ಲಾನ್ಡ್ ಪಾರ್ಟ್ನರ್ಶಿಪ್. ಸೊ ಇದನ್ನ ಅರ್ಥ ಮಾಡ್ಕೊಳ್ಳಿ, ಇದು ಸಿಸ್ಟಮ್ ಫೇಲ್ ಆಗಿದ್ದಲ್ಲ, ಇದು ನಿಯಮಕ್ಕೆ ಒಂದು ಎಕ್ಸೆಪ್ಷನ್ ಕೂಡ ಅಲ್ಲ. ಬದಲಾಗಿ ಈ ದೊಡ್ಡ ಕುಳ್ಳಗಳಿಗೆ ರೂಲ್ಸ್ ಹೇಗೆ ಕೆಲಸ ಮಾಡುತ್ತೆ ಅನ್ನೋದಕ್ಕೆ ಇದೊಂದು ಪರ್ಫೆಕ್ಟ್ ಉದಾಹರಣೆ. ಈ ಸಿಸ್ಟಮ್ ಅವರನ್ನ ರಕ್ಷಿಸೋಕೆ ಫೇಲ್ ಆಗ್ಲಿಲ್ಲ, ಅವರನ್ನ ರಕ್ಷಿಸೋಕೆ ಅಂತಾನೆ ಇದನ್ನ ಡಿಸೈನ್ ಮಾಡ್ಲಾಗಿತ್ತು. ಹಾಗಾದ್ರೆ ಈ ಸಿಸ್ಟಮ್ನ ಭಾಗ ಯಾರು? ಮೊದಲು ಟೆಕ್ ಜಗತ್ತಿನ ದಿಗ್ಗಜರ ಕಡೆ ನೋಡೋಣ. ಪಬ್ಲಿಕ್ ಆಗಿ ನೀತಿಪಾಠ ಹೇಳೋ ಇವರು ಪ್ರೈವೇಟ್ ಆಗಿ ಎಂಥ ಮುಖವಾಡ ಹಾಕೊಂಡಿದ್ರು ಅಂತ ಕೇಳಿದ್ರೆ ಶಾಕ್ ಆಗತ್ತೆ. ಅವರ ಮಾತಿಗೂ ಕೃತಿಗೂ ಇರೋ ಅಂತರವೇ ಈ ಕಥೆಯ ಅಸಲಿ ಟ್ವಿಸ್ಟ್. ಪಬ್ಲಿಕ್ ಮುಂದೆ ಎಲಾನ್ ಮಸ್ಕ್ ಎಪ್ಸ್ಟೀನ್ ದ್ವೀಪದ ಬಗ್ಗೆ ಮಾತಾಡಿದ್ದು ಹೀಗೆ: ಎಪ್ಸ್ಟೀನ್ ನನ್ನನ್ನು ಅವನ ದ್ವೀಪಕ್ಕೆ ಕರೆಯಲು ಪ್ರಯತ್ನಿಸಿದ ಮತ್ತು ನಾನು ನಿರಾಕರಿಸಿದೆ. ಅವರ ಮಾತಲ್ಲಿ ಅದರಿಂದ ದೂರ ಇರುವೊಂದು ಸ್ಪಷ್ಟ ಭಾವನೆ ಕಾಣುತ್ತಿತ್ತು. ಆದರೆ ಅವರ ಖಾಸಗಿ ಇಮೇಲ್ಗಳು ಹೇಳೋ ಕಥೆಯೇ ಬೇರೆ. ಸಾರ್ವಜನಿಕವಾಗಿ ನಾನು ನಿರಾಕರಿಸಿದೆ ಅಂದಿದ್ದ ಮಸ್ಕ್ ಪ್ರೈವೇಟ್ ಆಗಿ ದ್ವೀಪದಲ್ಲಿ ಯಾವ ರಾತ್ರಿ ಅತಿ ಜೋರಾದ ಪಾರ್ಟಿ ಇರ್ತದೆ ಅಂತ ಕೇಳ್ತಿದ್ರು. ನೆನುಪಿಡಿ, ಈ ಟೈಮಲ್ಲಿ ಎಪ್ಸ್ಟೀನ್ ಆಗ್ಲೇ ಒಬ್ಬ ರಿಜಿಸ್ಟರ್ಡ್ ಸೆಕ್ಸ್ ಅಫೆಂಡರ್. ಅಂದ್ರೆ ಪಬ್ಲಿಕ್ ಮಾತು ಒಂದು ನಾಟಕ, ಪ್ರೈವೇಟ್ ಆಸಕ್ತಿ ವಾಸ್ತವ. ಇನ್ನು ಬಿಲ್ ಗೇಟ್ಸ್ ಕಥೆನೂ ಹೆಚ್ಚು ಕಮ್ಮಿ ಇದೇ ತರ. ಅವರು ಎಪ್ಸ್ಟೀನ್ ಜೊತೆಗಿನ ಸಂಬಂಧವನ್ನ ಕೇವಲ ಒಂದು ತೀರ್ಮಾನದ ತಪ್ಪು ಅಂತ ಹೇಳಿ ತಳ್ಳಿಹಾಕಿದ್ರು. ಅಂದ್ರೆ ಅವರ ಪ್ರಕಾರ ಅದನ್ನು ಸಣ್ಣ ಮಿಸ್ಟೇಕ್ ಅಷ್ಟೇ. ಆದ್ರೆ ಡಾಕ್ಯುಮೆಂಟ್ಸ್ ಆ ಮಿಸ್ಟೇಕ್ ಎಷ್ಟು ಆಳವಾಗಿತ್ತು ಅಂತ ತೋರಿಸುತ್ತೆ. ಯಾಕಂದ್ರೆ ಗೇಟ್ಸ್ ಸಂಬಂಧದ ಹಿಂದಿರೋ ಕಥೆ ಇದಕ್ಕಿಂತಲೂ ಭಯಾನಕವಾಗಿದೆ. ಎಪ್ಸ್ಟೀನ್ ಒಂದು ಲೈಂಗಿಕ ರೋಗದ ಬಗ್ಗೆ ಮಾತಾಡಿ ಗೇಟ್ಸಿಗೆ ಬ್ಲ್ಯಾಕ್ ಮೇಲ್ ಮಾಡೋಕೆ ಟ್ರೈ ಮಾಡಿದ್ದ ಅಂತ ಹೇಳಲಾಗುತ್ತೆ. ಡೈವೋರ್ಸ್ ಆದ್ಮೇಲೆ ಮೆಲಿಂಡಾ ಗೇಟ್ಸ್ ಮಾತಾಡ್ತಾ ಈ ಫೈಲ್ಗಳ ಬಗ್ಗೆ ನಂಬೋಕ್ಕಾಗದಷ್ಟು ದುಃಖ ವ್ಯಕ್ತಪಡಿಸಿದ್ರು. ಅವರ ಒಂದು ಮಾತು ಬಹಳ ಮುಖ್ಯ: ನಾನಾದ್ರೂ ಜೀವನದಲ್ಲಿ ಮುಂದೆ ಹೋಗ್ತಾ ಇದ್ದೀನಿ, ಈಗ ಆ ಮಹಿಳೆಯರಿಗೆ ನ್ಯಾಯ ಸಿಗುತ್ತೆ ಅಂತ ನಂಬಿದ್ದೀನಿ ಅಂದಿದ್ರು. ಇದು ಬಹಳಷ್ಟು ಹೇಳುತ್ತೆ. ಈ ಜಾಲ ಏನೂ ಬರೀ ಟೆಕ್ ಪ್ರಪಂಚಕ್ಕೆ ಸೀಮಿತವಾಗಿರ್ಲಿಲ್ಲ. ರಾಜಕೀಯದ ಅತ್ಯುನ್ನತ ಮಟ್ಟದಲ್ಲೂ ಎಪ್ಸ್ಟೀನ್ನ ಪ್ರಭಾವ ಎಷ್ಟು ಆಳವಾಗಿತ್ತು ಅಂದ್ರೆ ಅವನ ಕಾಂಟ್ಯಾಕ್ಟ್ ಲಿಸ್ಟ್ನಲ್ಲಿ ಜಾಗತಿಕ ನಾಯಕರೇ ಇದ್ರು. ಜಸ್ಟ್ ಈ ನಂಬರ್ ನೋಡಿ, 4,000ಕ್ಕೂ ಹೆಚ್ಚು ಸಾರಿ. ಇದು ಯಾರ್ ಹೆಸರು ಗೊತ್ತಾ? ಇಸ್ರೇಲ್ನ ಮಾಜಿ ಪ್ರಧಾನಿ ಎಹುದ್ ಬರಾಕ್ ಅವರ್ದು. ಇದು ಬರೀ ಒಂದು ಸಾಮಾನ್ಯ ಪರಿಚಯ ಅಲ್ಲ, ಇದು ಎಷ್ಟು ಆಳವಾದ ನಿರಂತರವಾದ ಸಂಬಂಧ ಇತ್ತು ಅನ್ನೋದನ್ನ ತೋರಿಸುತ್ತೆ. ಅವರ ಸಂಬಂಧ ಹೇಗಿತ್ತು ಅಂದ್ರೆ ಹಣಕಾಸು, ಸೋಷಿಯಲ್, ಅಡ್ವೈಸರಿ ಎಲ್ಲವೂ ಇತ್ತು. ಎಪ್ಸ್ಟೀನ್ ಬರೀ ಫ್ರೆಂಡ್ ಆಗಿರ್ಲಿಲ್ಲ, ಅವನು ಬರಾಕ್ ಅವರ ಬಿಸ್ನೆಸ್ನಲ್ಲಿ ಇನ್ವೆಸ್ಟರ್, ರಹಸ್ಯ ಸಲಹೆಗಾರ ಕೂಡ ಆಗಿದ್ದ. ಅಷ್ಟೇ ಅಲ್ಲ, ಬರಾಕ್ ನ್ಯೂಯಾರ್ಕ್ಗೆ ಬಂದಾಗೆಲ್ಲ ಎಪ್ಸ್ಟೀನ್ ಅಪಾರ್ಟ್ಮೆಂಟಲ್ಲೇ ಇರ್ತಿದ್ರಂತೆ. ಎಷ್ಟರ ಮಟ್ಟಿಗೆ ಅಂದ್ರೆ ಅದು ಅಲ್ಲಿದ್ದ ಸ್ಟಾಫ್ಗೆ ಒಂದು ಜೋಕ್ ಆಗ್ಬಿಟ್ಟಿತ್ತು. ಇದು ಅಧಿಕಾರ ಮತ್ತು ಹಣದ ನಡುವಿನ ಒಂದು ಡೇಂಜರಸ್ ಕಾಂಬಿನೇಷನ್. ಇನ್ನೊಂದು ಉದಾಹರಣೆ, ಅಮೆರಿಕದ ವಾಣಿಜ್ಯ ಕಾರ್ಯದರ್ಶಿ ಹೊವಾರ್ಡ್ ಲುತ್ನಿಕ್. ಅವರು 2005ರಲ್ಲೇ ಎಪ್ಸ್ಟೀನ್ ಜೊತೆಗಿನ ಸಂಬಂಧ ಮುಗಿತು ಅಂತ ಪಬ್ಲಿಕ್ ಆದ್ ಹೇಳಿದ್ರು. ಆದ್ರೆ ಫೈಲ್ಸ್ ಪ್ರಕಾರ 2012ರಲ್ಲಿ ಅವರು ಎಪ್ಸ್ಟೀನ್ ದ್ವೀಪಕ್ಕೆ ಹೋಗಿ ಬಿಸ್ನೆಸ್ ಡೀಲ್ ಕೂಡ ಮಾಡಿದ್ರು. ಅಂದ್ರೆ ಸುಳ್ಳುಗಳ ಮೇಲೆ ಸುಳ್ಳುಗಳು. ಸರಿ, ಈಗ ನಾವು ಈ ಫೈಲ್ಗಳ ಅತ್ಯಂತ ಕರಾಳ, ಶಾಕಿಂಗ್ ಭಾಗಕ್ಕೆ ಬಂದಿದ್ದೀವಿ.
ಮುಂದೆ ಬರೋ ವಿಷಯಗಳು ನಿಮ್ಮನ್ನ ತುಂಬಾನೇ ಡಿಸ್ಟರ್ಬ್ ಮಾಡ್ಬೋದು. ಯಾಕಂದ್ರೆ ಇವು ಮಕ್ಕಳನ್ನ ಕಳ್ಳಸಾಗಣೆ ಮಾಡೋಕೆ, ಶೋಷಣೆ ಮಾಡೋಕೆ ಬಳಸ್ತಿದ್ದ ಕೋಡ್ ಭಾಷೆಯ ನೇರ ಸಾಕ್ಷಿಗಳಾಗಿವೆ. ಈ ಇಮೇಲ್ ನೋಡಿ. ಇದು ದುಬೈನ ಒಬ್ಬ ಪವರ್ಫುಲ್ ಸಿಇಒಗೆ ಕಳಿಸಿದ್ದು. ನನಗೆ ಚಿತ್ರಹಿಂಸೆ ವಿಡಿಯೋ ಇಷ್ಟವಾಯಿತು. ಇಲ್ಲಿ ಯಾವುದೇ ಮುಚ್ಚುಮರೆ ಇಲ್ಲ. ಈ ಜಾಲದ ಕ್ರೂರ್ಯ ಎಷ್ಟಿತ್ತು ಅನ್ನೋದಕ್ಕೆ ಇದೇ ಸಾಕ್ಷಿ. ತಮ್ಮ ಅಪರಾಧಗಳನ್ನ ಮುಚ್ಚಿ ಹಾಕೋಕೆ ಅವರು ಒಂದು ಕೋಡ್ ಭಾಷೆ ಬಳಸ್ತಿದ್ರು. ಪಿಜ್ಜಾ, ಸ್ನ್ಯಾಕ್ಸ್, ದಂತವೈದ್ಯ ಅಂತೆಲ್ಲ ಕೇಳೋಕೆ ಸಾಮಾನ್ಯ ಪದಗಳು, ಆದ್ರೆ ಇವುಗಳ ಹಿಂದಿದ್ದ ಅರ್ಥ ಮಾತ್ರ ಭಯಾನಕ. ಉದಾಹರಣೆಗೆ, ಸ್ನ್ಯಾಕ್ಸ್ ಅಂದೆ ತಿಂಡಿ ತಿನಿಸಲ್ಲ, ಬದಲಿಗೆ ಶೋಷಣೆಗೆ ಒಳಪಡುವ ವ್ಯಕ್ತಿಗಳು. ಈ ರೀತಿ ಕೋಡ್ ವರ್ಡ್ಗಳನ್ನ ಬಳಸಿ ಮಾತಾಡ್ತಿದ್ರು. ಅಂದ್ರೆ ಈ ಶೋಷಣೆ ಎಷ್ಟು ಪ್ಲ್ಯಾಂಡ್ ಆಗಿ, ಆರ್ಗನೈಸ್ಡ್ ಆಗಿ ನಡೀತಿತ್ತು ಅಂತ ಯೋಚನೆ ಮಾಡಿ. ಈ ಇಮೇಲ್ ಇದು ಮಕ್ಕಳನ್ನ ಹೇಗೆ ಟ್ರಾಫಿಕ್ ಮಾಡ್ತಿದ್ರು ಅನ್ನೋದಕ್ಕೆ ಒಂದು ನಿರಾಕರಿಸಲಾಗದ ಪುರಾವೆ. ನಿಮ್ಮ ಅತಿ ಚಿಕ್ಕ ಹುಡುಗಿ ಸ್ವಲ್ಪ ತುಂಟುತನ ಮಾಡಿದ್ಲು, ಈ ಭಾಷೆ ಕೇಳಿದ್ರೆ ಸಾಕು, ಯಾವುದೇ ಅನುಮಾನ ಉಳಿಯಲ್ಲ. ಮತ್ತು ಈ ಫೈಲ್ಗಳಲ್ಲಿ ಸಿಕ್ಕಿರುವ ಅತಿ ಭಯಾನಕ ಸಾಕ್ಷ್ಯ ಅಂದ್ರೆ ಬಹುಶಃ ಇದೇ ಇರಬಹುದು. 2016ರಲ್ಲಿ ಎಪ್ಸ್ಟೀನ್ಗೆ ಬಂದ ಒಂದು ಇಮೇಲ್ನಲ್ಲಿ 3 ಅಟ್ಯಾಚ್ಮೆಂಟ್ಗಳಿದ್ವು. ಅವುಗಳ ಹೆಸರು ಪುಸಿ, ಗರ್ಲ್ಸ್ ಮತ್ತು ಏಜ್ 11. ಅಪರಾಧದ ಸ್ವರೂಪದ ಬಗ್ಗೆ ಇದಕ್ಕಿಂತ ದೊಡ್ಡ ಸಾಕ್ಷಿ ಬೇಕಾಗಿಲ್ಲ. ಹಾಗಾದ್ರೆ ಇದೆಲ್ಲದರ ಅರ್ಥ ಏನು? ಈ ಎಲ್ಲ ಭಯಾನಕ ಡೀಟೇಲ್ಸು ನಮ್ಮನ್ನ ಮತ್ತೆ ಅದೇ ಮೂಲ ಪ್ರಶ್ನೆಗೆ ತಂದು ನಿಲ್ಲಿಸುತ್ತೆ. ಇದು ಬರೀ ಕೆಲವೇ ಕೆಟ್ಟ ವ್ಯಕ್ತಿಗಳು ಮಾಡಿದ ತಪ್ಪಾ, ಅಥವಾ ಇಡೀ ಸಿಸ್ಟಮ್ನಲ್ಲೇ ದೋಷ ಇದೆಯಾ? ಅಂತಿಮವಾಗಿ ಈ ಫೈಲ್ಗಳು ನಮ್ಗೆ ಹೇಳೋದೊಂದೇ: ಸಿಸ್ಟಮ್ ಫೇಲ್ ಆಗ್ಲಿಲ್ಲ. ಅದನ್ನ ಹೇಗೆ ಡಿಸೈನ್ ಮಾಡಿದ್ರೋ ಅದು ಹಾಗೆ ಕೆಲಸ ಮಾಡ್ತು. ಯಾರಿಗೆ? ಮೇಲ್ಮಟ್ಟದಲ್ಲಿರೋ ಜನರನ್ನ ರಕ್ಷಿಸೋಕೆ. ಸೊ ಇದು ನ್ಯಾಯದ ವೈಫಲ್ಯ ಅಲ್ಲ, ಬದಲಾಗಿ ಪ್ರಬಲರಿಗೆ ಹೇಗೆ ಒಂದು ಬೇರೆಯ ನ್ಯಾಯ ವ್ಯವಸ್ಥೆ ಕೆಲಸ ಮಾಡುತ್ತೆ ಅನ್ನೋದಕ್ಕೆ ಇದೊಂದು ಲೈವ್ ಡೆಮೋ. ಹಾಗಾಗಿ ನಮ್ಮ ಈ ವಿಶ್ಲೇಷಣೆಯನ್ನ ಈ ಒಂದು ಪ್ರಶ್ನೆಯೊಂದಿಗೆ ಮುಗ್ಸೋಣ. ಸಿಸ್ಟಮ್ ಮುರಿದು ಬೀಳ್ಲಿಲ್ಲ, ಅದು ಅಂದುಕೊಂಡಂತೆಯೇ ಕೆಲಸ ಮಾಡ್ತು. ಹಾಗಾದ್ರೆ ಆ ಸಿಸ್ಟಮ್ ನಿಜವಾಗಿ ಯಾರಿಗಾಗಿ ಕೆಲಸ ಮಾಡ್ತಿದೆ? ಈ ಪ್ರಶ್ನೆಯ ಉತ್ತರವೇ ಈ ಎಲ್ಲಾ ದಾಖಲೆಗಳ ಹಿಂದಿರೋ ಅತೀ ದೊಡ್ಡ ಆತಂಕಕಾರಿ ಸತ್ಯ.